ಮುಂಚೆನೆ ಮಾಡ್ತೀವಿ. ರಂಜಾನ ಸಾಹೇಬ್ರ ಮುಂದೆ ಹೇಳಿ ಸಮಾಜದ ಹಿರಿಯ ಮುಖಂಡರೆಲ್ಲರೂ ಕೂಡ ನಿರಂತರವಾಗಿ 50 ವರ್ಷಗಳಿಂದ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಸುಮಾರು 100 ವರ್ಷಗಳ ಹಳೆಯ ಮಾರ್ಗದರ್ಶನ ಬೇಕಾಗುತ್ತೋ ಎಲ್ಲವನ್ನ ಮಾಡಿ ಒಂದು ಭವ್ಯವಾದಂತಹ ವಿದ್ಯಾರ್ಥಿ ನಿಲಯವನ್ನ ಕೆಟ್ಟ ನಿರ್ಧಾರವನ್ನು ಕೂಡ ತಲುಪಿಸಿದ್ದಾರೆ. ವಿದ್ಯಾರ್ಥಿ ನಿಲಯಗಳನ್ನ ಕಟ್ಟಿಸೋದಕ್ಕೆ ಸರ್ಕಾರದ ವತಿಯಿಂದ ಅನುದಾನವನ್ನು ಕೂಡ ನೀಡಿದ್ದಾರೆ. ಅದರ ಜೊತೆಯಾಗಿ ಚಂದದಿಂದಲಿ ಸಕಲ ಸಿದ್ಧಿಗಳನ್ನಿಟ್ಟು ಇಂದು ಜಗವೆಲ್ಲಿ ಪುರಂದರ ವಿಠಲನ ಸೇವೆಯೋಳು ತಂದೆ ಸಿರಿ ಪುರಂದರ ಮೇಯರಾದಂತಹ ಟಿ.ಸಿ. ರಾಯನ್ ಅವರು ಇಂಗ್ಲಿಷರು. ಅವರ ಒಂದು ಭಕ್ತ ಕನಕದಾಸರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಈ ಕಟ್ಟಡ ನಿರ್ಮಾಣವಾಗಬೇಕು. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚುಮ್ಮನಕಟ್ಟಿ ಸಾಹೇಬರು, ಚಿನ್ನಕಟ್ಟಿ ಸಾಹೇಬರಿಗೂ ಸಹ ಶಾಸಕರು, ಬಾದಾಮಿ ಶಾಸಕರು, ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸ್ಥಾಪನೆಯನ್ನ ಮಾಡಲಾಯಿತು. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಪೂಜ್ಯರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಇನ್ನು ಉಳಿದ ಎಲ್ಲ ಗಣ್ಯರ ಒಂದು ಅಮೃತ ಹಸ್ತದೊಂದಿಗೆ ಇದೀಗ ಜ್ಯೋತಿಯನ್ನ ಬೆಳಗಿಸ್ತಾ ಈಗ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಈ ಒಂದು ಹೊಸ ಕಟ್ಟಡದ ನಕ್ಷೆಯನ್ನ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಸಚಿವರಾಗಿರುವಂತಹ ಶ್ರೀಯುತ ಬೈರತಿ ಸುರೇಶ್ ಅವರು ಕೂಡ ಇದ್ದಾರೆ. 4 ಅಂತಸ್ತಿನ ಒಂದು ಭವ್ಯವಾದಂತಹ ನಮ್ಮ ನಿಮ್ಮೆಲ್ಲರ ನಾಯಕರಾದಂತಹ ಸಿದ್ದರಾಮಯ್ಯನವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಸಂಘಕ್ಕೆ ಮಾರ್ಗದರ್ಶನ ನೀಡಬೇಕಂತಂದ್ರೆ
ಒಬ್ಬರು ಇರಲೇಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾವು ಮುಖ್ಯಮಂತ್ರಿಗಳ ಒಂದು ನಿರ್ದೇಶಕರುಗಳೇ ಹಾಗೂ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ಜಿಲ್ಲಾ ಸಂಘಗಳ ಪದಾಧಿಕಾರಿಗಳಲ್ಲಿ ನಮ್ಮ ಒಂದು ಸಮಾಜಕ್ಕೆ, ನಮ್ಮ ಸಮಾಜದ ಕೋರಿಕೆಯನ್ನ ಪರಿಗಣಿಸಿ ಈ ಒಂದು ಜಾಗವನ್ನು ನೀಡಿದರು. ಪೂರ್ಣಗೊಳಿಸೋದಕ್ಕೆ ಸುಮಾರು 7-8 ವರ್ಷಗಳು ತಗತ್ತು. ಈ ಒಂದು 7-8 ವರ್ಷಗಳ ನಂತರ ಈ ಒಂದು ಕಟ್ಟಡದಲ್ಲಿ ವಿದ್ಯಾರ್ಥಿ ಇಂಥ ಒಂದು ಬಿಲ್ಡಿಂಗ್ ಅನ್ನ ನೆಲಸಮ ಮಾಡಿ ಅದಕ್ಕಿಂತ ಚೆನ್ನಾಗಿರುವಂಥದ್ದು ಈ ಒಂದು ಕಾಲಕ್ಕೆ ತಕ್ಕಂತಹ ಒಂದು ಬಿಲ್ಡಿಂಗ್ ಅನ್ನ ಮಾಡುವ ಕುರುಬರ ಸಂಘದ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯರಾದಂಥ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಪೂಜ್ಯ ಈಶ್ವರಾನಂದ ಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರು ಆದಂಥ ಶ್ರೀ ಬೈತಿ ಸುರೇಶ್ ಅವರ, ಕಾನೂನು ಸಲಹೆಗಾರರಾದಂಥ ಶಾಸಕರು ಆದಂಥ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಮಾಜಿ ಸಚಿವರು ಆದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರ, ಮಾಜಿ ಸಚಿವರಾದಂಥ ಬಂಡೆಪ್ಪ ಕಾಸಂಪೂರ್ ಅವರ, ಶಾಸಕರಾದಂಥ ಶ್ರೀ ದೊಡ್ಡನಗೌಡ ಪಾಟೀಲ್ ಅವರ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ರಘುನಾಥ್ ರಾವ್ ಮಲ್ಕಾಪುರೆ ಅವರ, ಅನೂರ್ ಶಾಸಕರಾದಂಥ ಮಂಜುನಾಥ್ ಅವರ, ತರೀಕೆರೆ ಶಾಸಕರಾದಂಥ ಶ್ರೀನಿವಾಸ್ ಅವರ, ಕೆಆರ್ ನಗರ ಶಾಸಕರಾದಂಥ ರವಿಶಂಕರ್ ಅವರ, ಮಾಜಿ ಸಚಿವರಾದಂಥ ವರ್ತೂರ್ ಪ್ರಕಾಶ್ ಅವರು, ಮಾಜಿ ಮಂತ್ರಿಗಳು ಶಾಸಕರಾದಂಥ ಬಸವರಾಜ್ ಶಿವಣ್ಣನವರ, ಶಾಸಕರಾದಂಥ ರಾಜು ಚಿಮ್ಮನಕಟ್ಟಿ ಅವರ, ಕಡೂರು ಶಾಸಕರಾದಂಥ ಆನಂದ್ ಅವರ, ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರಾದಂಥ ಈರಣ್ಣ ಅವರ, ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀ ರಾಮಚಂದ್ರಪ್ಪ ಅವರ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಪ್ರಸನ್ನ ಕುಮಾರ್ ಅವರ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಗಾಯತ್ರಿ ಶಾಂತೇಗೌಡ ಅವರ, ಮಾಜಿ ಶಾಸಕರಾದಂಥ ರಾಮಪ್ಪ ಅವರ, ಕೈಮಗ್ಗ ಅಧ್ಯಕ್ಷರಾದಂಥ ನಾಗೇಂದ್ರ ಅವರ, ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗಳಗಿ ಅವರ, ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಶ್ರೀಮತಿ ನಾಗಲಕ್ಷ್ಮಿ ಅವರ, ಆಯ್ತಲ್ಲ ಹೇಳಾಯ್ತು ಕಣೆ ರಾಮಚಂದ್ರಪ್ಪ. ಕುರುಬರ ಸಂಘದ ಪ್ರದೇಶ ಕುರುಬರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸಮಾಜದ ಎಲ್ಲ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ನಾವೆಲ್ಲರೂ ಕೂಡ ಸೇರಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಪ್ರದೇಶ ಕುರುಬರ ಸಂಘದ ಅದು 100 ವರ್ಷ ಹಳೆಯದಾದಂತ, ಮತ್ತೆ ಈ ಕಟ್ಟಡದಲ್ಲಿ ಪ್ರದೇಶ ಕುರುಬರ ಸಂಘಕ್ಕೆ ಸಾಕಷ್ಟು ಆದಾಯ ಬರ್ತಾ ಇದೆ. ಮತ್ತೆ ವಸತಿ ನಿಲಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇರಲಿಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೋಸ್ಕರ ಪ್ರದೇಶ ಕುರುಬರ ಸಂಘದವರು ಇದನ್ನ ಕೆಡವಿ ಒಂದು ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಅವರು ನನಗೆ ಒತ್ತಾಯವನ್ನು ಮಾಡ್ತಾ ಇದ್ರು. ನಾನು ಹೇಳಿದೆ, ಅದು 30 ಕೋಟಿಗೂ ಹೆಚ್ಚಾಗ್ತದಪ್ಪ, ಅದು ಕಟ್ಟಡ ಸುಲಭ ಅಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಧೈರ್ಯ ಮಾಡಿ ಪ್ರದೇಶ ಕುರುಬರ ಸಂಘದವರು ಈ ಕಟ್ಟಡ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನನ್ನನ್ನು ಒಪ್ಪಿಸಿ, ಬೈತಿ ಸುರೇಶ್ ಅವ್ರನ್ನೂ ಒಪ್ಪಿಸಿ ಇದಕ್ಕೆ ಈ ಶಂಕುಸ್ಥಾಪನೆ ಮಾಡಲಿಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಯಾರು ಇದರ ಕಾಂಟ್ರಾಕ್ಟರು ಅಂತಕ್ಕಂಥದ್ದು ಕೂಡ ಗುರುತಾಗಿದೆ. ಇದಕ್ಕೆ 30 ಕೋಟಿಗೂ ಹೆಚ್ಚಾಗಬಹುದು ಅಂತೇಳಿ ಅಂದಾಜು. ಮತ್ತೆ 18 ತಿಂಗಳ ಅವಧಿನಲ್ಲಿ ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು. ನಿಮ್ಮ ಹೆಸರು ಹೇಳಿದ್ನಲ್ಲ ನೀವು, ನೋಡಪ್ಪ 15 ತಿಂಗಳಲ್ಲೇ ಮುಗಿಸ್ಬೇಕು. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. 18 ತಿಂಗಳಲ್ಲಿ ಮುಗಿಸ್ಬೇಕು. ನಾವೆಲ್ಲ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸೇರಿ ಉದ್ಘಾಟನೆಯನ್ನ ಮಾಡಬೇಕು. ನಮ್ಮ ಪೂರ್ವಿಕರು ಅವತ್ತು ಯೋಚನೆ ಮಾಡಿ ಗಾಂಧಿನಗರದಲ್ಲಿ ಇಂಥ ಒಂದು ಕಟ್ಟಡವನ್ನು ಸ್ಥಾಪನೆ ಮಾಡಿದ್ದಾರೆ. ಗಾಂಧಿನಗರ ಅಂತಂದ್ರೆ ಬಹಳ ಬೆಲೆ ಬಾಳ್ತಕ್ಕಂಥ ಏರಿಯಾ. ಇಲ್ಲಿ ಒಂದು ಚದರಡಿ ಎಷ್ಟಿದೆ? 50,000 ರೂಪಾಯಿಗೂ ಹೆಚ್ಚೇ ಇರಬೇಕು ಒಂದು ಚದರಡಿ. ಅಂತ ಜಾಗದಲ್ಲಿ ಈ ಕುರುಬರ ಸಂಘದ ಭವನ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಜನ ಬಾಡಿಗೆಗೂ ಇದ್ರು, ಜೊತೆಗೆ ವಸತಿ ನಿಲಯನೂ ಕೂಡ ಇತ್ತು. ಬಹಳ ಜನ ಅಧಿಕಾರಿಗಳಾಗಿದ್ದಾರೆ. ಈಗ ಇಲ್ಲಿ ಓದಿದವರು ಬಹಳ ಜನ ಅಧಿಕಾರಿಗಳು. ನಮ್ಮ ರಾಮಯ್ಯ ಇದೇ ಓದುದು, ಮದುವೆಗಳು ಕೂಡ ಮಾಡ್ತಾ ಇದ್ರು. ಇದು ಈ ಜಾಗ ಬಹಳಷ್ಟು ಜನರಿಗೆ ಸಹಾಯವನ್ನ ಮಾಡಿದೆ.
ನಾನು 1983ನೇ ಇಸ್ವಿನಲ್ಲಿ ಶಾಸಕನಾದೆ, 83ರಲ್ಲಿ, 84ರಲ್ಲಿ ಮಂತ್ರಿ ಆದೆ, 84ರಲ್ಲಿ ಮಂತ್ರಿ ಆದೆ. ಬಂಗಾರಪ್ಪನವರು ಹಾಸ್ಟೆಲ್ ಸ್ಟೂಡೆಂಟ್ ಅಂತೆ, ರೇವಣ್ಣ ಸ್ಟೂಡೆಂಟ್ ಅಲ್ಲ, ಮಾಗಡಿ ಬೆಂಗಳೂರು ಹತ್ರ ಐತಲ್ಲ ಅಲ್ಲಿ ಮಾಗಡಿ. ಭಾಳ ಜನ ಇಲ್ಲಿ ಓದ್ದವರು, ಇಲ್ಲಿ ಹಾಸ್ಟೆಲಲ್ಲಿ ಓದ್ದವರು ಭಾಳ ಜನ ಇದ್ದಾರೆ. ಆಂಧ್ರದ ಪಾರ್ಥಸಾರಥಿ ಅವರು ಇಲ್ಲೇ ಓದಿದ್ರು. ಸೊ ಇದು ಹಾಸ್ಟೆಲ್ಲು ಬಹಳ ಜನರಿಗೆ ಆಶ್ರಯ ಕೊಟ್ಟಿದೆ. ಬಹಳ ಜನ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ. ಅಂತ ಒಂದು ಹಾಸ್ಟೆಲ್ಲು 100 ವರ್ಷ ಇತಿಹಾಸ ಇರ್ತಕ್ಕಂಥ ಹಾಸ್ಟೆಲ್ಲು. ಜಡ್ಜಿಗಳು ಆಗಿದ್ದಾರೆ, ನಾನಂತೂ ಓದಿಲ್ಲ. ಅದರಿಂದ ನನಗೆ ಇದರ ಅಷ್ಟೊಂದು ಯಾರ್ಯಾರು ಓದಿದ್ರು ಇಲ್ಲಿ ಅವರೆಲ್ಲ ಗೊತ್ತಿಲ್ಲ. ಕಾಂತರಾಜ್ ಇಲ್ಲಿ ಓದಿದ್ರ? ದಾವಣಗೆರೆ. ಅದೇ ಇಲ್ಲಿ ಕಚೇರಿ ಇತ್ತು, ಅವ್ರದ್ದು ಲಾಯರ್ ಕಚೇರಿ ಇತ್ತು ಇಲ್ಲಿ. ಸೊ ಅವ್ರಿಗೂ ಆಶ್ರಯ ಕೊಟ್ಟಿದೆ. ನಾನು 83ರಲ್ಲಿ ಶಾಸಕನಾದೆ, 84ರಲ್ಲಿ ಮಂತ್ರಿ ಆದ. ಆಮೇಲೆ 85ರಲ್ಲಿ ಮತ್ತೆ ಗೆದ್ದೆ. ಆಗ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ ಆದೆ. ಆಮೇಲೆ ರಾಜೀನಾಮೆ ಕೊಟ್ಟಿದ್ದೆ. ಆಮೇಲೆ ಮತ್ತೆ ಸಾರಿಗೆ ಸಚಿವನಾದೆ. ಆ ಸಾರಿಗೆ ಸಚಿವನಾದಾಗ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ರು. 1988ನೇ ಇಸ್ವಿನಲ್ಲಿ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿ, ಆ ಜಯಂತ್ಯೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ರು, ಕುರುಬ ಸಮಾಜದವರಿಗೆ ಮತ್ತೆ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಒಂದು ಗುರುಪೀಠ ಇಲ್ಲ, ಗುರುಪೀಠವನ್ನ ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಿ 500ನೇ ಜಯಂತ್ಯೋತ್ಸವವನ್ನು ಬಹಳ ದೂರಿಯಾಗಿ ಮಾಡೋದು. 3 ಕೋಟಿ ಕೊಟ್ಟು ಅಲ್ಲೊಂದು ಜಾಗ ತಗೊಂಡಿದ್ದೀವಿ. ಮಂಡ್ಯದಲ್ಲಿ ಇವರು ನಾನು ಮಾಡಿದ್ದಲ್ಲ, ಅಲ್ಲಿ ಮಾಡಿಸ್ತು. ಗುಲ್ಬರ್ಗದಲ್ಲಿ 3 ಎಕರೆ ಬಹಳ ವರ್ಷಗಳಿಂದ ಪೆಂಡಿಂಗ್ ಇತ್ತು. ಕೋಲಾರದಲ್ಲಿ ಆಗ್ತಾ ಇತ್ತು. ಸೊ 600 ಸಮುದಾಯ ಭವನಗಳನ್ನ ಪ್ರಾರಂಭ ಮಾಡ್ತವೆ. ಅದು ಸರ್ಕಾರದಿಂದ, ನಮ್ಮ ಕೈನಿಂದ ಅಲ್ಲ, ಸರ್ಕಾರದಿಂದ. ಇವನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಆಮೇಲೆ ಇದು ಯಾವುದು ಜಾಗ ಇದೆ ಇದರಲ್ಲಿ ಇದೆಯಲ್ಲ, ಹೊಸಕೆರೆ ಹಳ್ಳಿನಲ್ಲಿ ಜಾಗ ಕೊಡ್ಸೋಕ್ಕೆ ಮಾಡ್ತಾ ಇದ್ದೀನಿ. ಮೈಸೂರಿನಲ್ಲಿ ಇವೆಲ್ಲ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಏನು ಮಾಡಲಿಲ್ಲ. ಈ ಹೇಳ್ತಾರಲ್ಲ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ. ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ, ಕೇಳೋರು. ಏನು ಮಾಡಿಲ್ಲ, ಅವ್ರೇನು ಮಾಡಿಲ್ಲ. ಆದ್ರೂ ಹೇಳೋದು ಸಿದ್ದರಾಮಯ್ಯ ಏನು ಮಾಡಿದನು, ಕುರುಬರ ಸಂಘಕ್ಕೆ ಏನು ಮಾಡಿದ್ದಾರೆ. ನಾನು ಇಲ್ಲದೆ ಹೋಗಿದ್ರೆ ಇವತ್ತು ಈ ಆಸ್ತಿನೇ ಉಳಿತಿರಲಿಲ್ಲ. ಆಮೇಲೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ 300 ಕೋಟಿ ರೂಪಾಯಿ ಖರ್ಚು ಮಾಡಿರೋದು, 300 crores. ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ದು ನಾನೇ, ಕಾಗಿನೆಲೆಯಲ್ಲಿ ಗುರುಪೀಠ ಮಾಡಿದ್ದು ನಾನೇ. ಆಮೇಲೆ ಪಕ್ಕದಲ್ಲಿ ಜಮೀನು ಇರಲಿಲ್ಲ, ಬೊಮ್ಮಾಯಿ ಅವರು, SR ಬೊಮ್ಮಾಯಿ ಅವರು, ಈ ಬೊಮ್ಮಾಯಿ ಅಲ್ಲ, SR ಬೊಮ್ಮಾಯಿ ಅವರು ಮಿನಿಸ್ಟರ್ ಆಗಿದ್ರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಅವರಿಂದ ಜಾಗ ಕೊಡಿಸಿದ್ದು.
ಅಲ್ಲಿರೋ ಅಷ್ಟೊಂದು ಜಾಗ ಇರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ಏನೇ ಆಗಲಿ, ಈಗ ಮುಗ್ಡಪ್ಪನಿಗೂ ನಮಗೂ ಆಗಲ್ಲ, ಮುಗ್ಡಪ್ಪನಿಗೂ ನನಗೂ ಆಗಲ್ಲ, ನನ್ನ ಹತ್ರ ಬರ್ತಾನೆ ಇಲ್ಲ. ಬಟ್ ಮುಗ್ಡಪ್ಪ ನಾವು ಹೇಳಿದಾಗೆಲ್ಲ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇನೇ ಇರಲಿ, ಮುಗ್ಡಪ್ಪ ಅವನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಆದಮೇಲೆ ನನ್ನ ಮಾತು ಕೇಳಲಿಲ್ಲ. ಅಲ್ಲೇ ಹೋಗಿದ್ರೆ ನನ್ನ ಮಾತೆಲ್ಲ ಕೇಳ್ತಿದ್ದ. ಇವಕ್ಕೆಲ್ಲ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮುಗ್ಡಪ್ಪ, ಲಿಂಗಪ್ಪ, ಆಮೇಲೆ ಸಾವ್ಕಾರ್ ವೆಂಕಟಸ್ವಾಮಿ, ಸಿದ್ಧಲಿಂಗಯ್ಯ, ಆಮೇಲೆ ಮಾಸ್ತಿ, ರಾಜೀಗೌಡ ಅಲ್ಲೇ ಅಷ್ಟೇ. ಅವನ್ನೆಲ್ಲ ಇಲ್ಲೆಲ್ಲ ಇರಲಿಲ್ಲ. ಅಲ್ಲಿ ಹುಬ್ಬಳ್ಳಿ ಹಾವೇರಿನಲ್ಲಿ ಅಲ್ಲಿ ಇದ್ದದ್ದು ಶಿವಣ್ಣ, ನಿನಗೂ ಸ್ವಲ್ಪ ಗೊತ್ತಿದೆಯಾ? ನೀನು ಯಾಕೆ ಹೇಳೋದೇನು ಸತ್ಯ? ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಎದರ್ಕೊಂಡು ಒಬ್ರು ಬಾಯಿನೇ ಬಿಡಲ್ಲ. ದಟ್ ಇಸ್ ದಿ ಪ್ರಾಬ್ಲಮ್. ಸತ್ಯ ಹೇಳ್ತಕ್ಕಂಥ ಧೈರ್ಯ ಮಾಡೋದೇ ಇಲ್ಲ. ಶಿವಣ್ಣನಿಗೆಲ್ಲ ಗೊತ್ತು. ಹೇಳೋದೇಲ್ಲ ನೀನು. ಏಯ್ ಕುತ್ಕಳೆ, ಇದೆಲ್ಲ ಗೊತ್ತಿದೆ. ಶಿವಣ್ಣ ಗುರುಪೀಠ ಮಾಡುವಾಗ ಇವನು ಇದ್ದ. ಒಬ್ರು ಬಾಯಿ ಬಿಡೋದೇ ಇಲ್ಲ. ಭಯ ಅಲ್ಲ, ನಿಷ್ಠುರ ಯಾಕಾಗೋದು ಬೇಡ ಅಂತ ಅಂದ್ರಕ್ಕೂ ಮಂಚುವಾಳು, ಅನಂತರಾಮಯ್ಯ. ಇದನ್ನ ಏನ್ ಹೇಳೋದು, ಯಾರು ಹೇಳ್ಕೊಳ್ಳು? ನಾನು ಇವತ್ತು ಹೇಳ್ಬಾರ್ದು ಅಂತಿದ್ದೆ, ಎಲ್ಲನೂ ಹೇಳ್ಬಿಟ್ಟಿದ್ದೀನಿ ಅಂತ. ನಿಮಗೆಲ್ಲ ಗೊತ್ತಾಗಲಿ ಅಂತೆಲ್ಲ ಹೇಳ್ಬಿಟ್ಟಿದ್ದೀನಿ. ಅದೇನೇ ಆಗಲಿ, ಇವತ್ತು ಕನಿಷ್ಠ ಇದು ಕಾಲೇಜುಗಳೆಲ್ಲ ಹತ್ರ ಇದ್ದಾವೆ. ಇಲ್ಲಿ 200 ಜನ ವಿದ್ಯಾರ್ಥಿಗಳಿಗೆ ಫ್ರೀ ಹಾಸ್ಟೆಲ್ ಸಿಗ್ತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ಬೆಂಗಳೂರು ನಗರದಲ್ಲಿ ಇಲ್ಲಿ ಒಂದು ಮಹಿಳಾ ಹಾಸ್ಟೆಲ್ ಕೂಡ ಆಗಬೇಕು. ಕೋಣನಕುಂಟೆನಲ್ಲಿ ಅದು ಮಹಿಳಾ ಹಾಸ್ಟೆಲ್ ಅಲ್ಲ, ಅದು ಕೇಳಿ ಹೇಳ್ಬಿಡ್ತೀನಿ. ವೀರಪ್ಪ ನಡೆಸ್ತಾ ಇರೋದಲ್ವಾ, ಅದು ಏನು ಮಾಡ್ತಾರೆ, ಕೆಲ್ಸಕ್ಕೆ ಸೇರಿರ್ತಕ್ಕಂಥ ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗಿದೆಯಾ ಈಗ? ಭಾಳ ಸಂತೋಷ. ಅದು ಭಾಳ ಕಡಿಮೆ ಜನಕ್ಕೆ ಇರೋದು, 40 ಜನನೇ ಎಷ್ಟೇ ಇರ್ಬೇಕಪ್ಪ. ಕನಿಷ್ಠ ಬೆಂಗಳೂರು ನಗರದಲ್ಲಿ 300 ಜನ ಮಹಿಳೆಯರಿಗೆ ಹಾಸ್ಟೆಲ್ಲು ಸಿಗ್ತಕ್ಕಂಥ ಕೆಲಸ ಆಗುತ್ತೆ. ಗದಗಿನಲ್ಲಿ ಮಾಡಿದ್ದಾರೆ. ಕೂತ್ಕೊಳ್ಳಿ ಫಕೀರಪ್ಪ, ಕೂತ್ಕೋ. ಫಕೀರಪ್ಪ ಜಾಸ್ತಿ ಓದಿಲ್ಲ, ಆದರೂ ಕೂಡ ಕುರುಬರ ಸಂಘ ಮಾಡಿ ಅಲ್ಲಿ ಈಗ ಜಿಲ್ಲೆನಲ್ಲೆಲ್ಲ ಕುರುಬರ ಸಂಘದ ಅಧ್ಯಕ್ಷನಾಗಿದ್ದ. ಅವರೆಲ್ಲ ಮಾಡಿದ್ದಾರೆ. ಪಾಪ ಭಾಳ ಜನ ಸಂಘಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಮಠಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ವಿಶ್ವನಾಥ್ನೂ ಸೇರಿ. ಲಾ ಕಾಲೇಜ್, ಆಮೇಲೆ ಅಲ್ಲಿ ಶ್ರೀನಿವಾಸ ನಗರದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀವಲ್ಲ, ಈಗ ಓಪನ್ ಆಯ್ತಲ್ಲ.
ಅಲ್ಲಿ ಫಿನಿಶ್ ಆಯ್ತಲ್ಲ. ಇವೆಲ್ಲ ಮಾಡಿರೋರು ಯಾರಪ್ಪ? ಎಲ್ಲ ಯಾರಿಗೆ ಮಾಡಿರೋದು? ಹಾಗೇನೆ ರಾಜ್ಯದ ಹಿಂದುಳಿದವ್ರಿಗೂ ಮಾಡಿದ್ದೀನಿ, ದಲಿತರಿಗೂ ಮಾಡಿದ್ದೀನಿ, ಅಲ್ಪಸಂಖ್ಯಾತರಿಗೂ ಮಾಡಿದ್ದೀನಿ, ಅಹಿಂದ ವರ್ಗದ ಎಲ್ಲ ಜನರಿಗೂ ಕೂಡ ಮಾಡಿದ್ದೀನಿ. ಈಗ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಒಂದು ಗುರುಪೀಠ ಇಲ್ಲ. ಗುರುಪೀಠವನ್ನು ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಿದ್ರು. ಆ 500ನೇ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಮಾಡೋದು, ಇಡೀ ವರ್ಷ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಆಗ್ಲೇನೆ ತೀರ್ಮಾನ ಮಾಡಿದ್ರು ಗುರುಪೀಠ ಮಾಡಬೇಕು ಅಂತೇಳಿ. ನಾನು 89ರಲ್ಲಿ ಸೋತೆ, ಟೈಮ್ ಸಿಕ್ಕಿತ್ತು ನನಗೂ. 89ರಲ್ಲಿ ಸೋತೆ. 89 ಆದಮೇಲೆ ಇಲ್ಲಿ ಅವತ್ತು ಪುಟ್ಟಸ್ವಾಮಿ ಅಧ್ಯಕ್ಷ ಯಾರು? MR ರಾಮಣ್ಣ ಅಧ್ಯಕ್ಷ, ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ. ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ. ಕಾಂತರಾಜ್ಗೆಲ್ಲ ಗೊತ್ತಿದೆ, ಕಾಂತರಾಜ್ಗೆಲ್ಲ ಗೊತ್ತಿದೆ, ಅಡ್ವೊಕೇಟ್. ಆಗ ಈ ಪುಟ್ಟಸ್ವಾಮಿ ಸೆಕ್ರೆಟರಿ ಆಗಿರುವಾಗ 3 ಕೋಟಿ ರೂಪಾಯಿ ಸಾಲ ತಗೊಂಡ್ಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ. 3 ಕೋಟಿ ಸಾಲ ತಗೊಂಡಿದ್ರು. ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. 3 ಕೋಟಿ ಸಾಲ ತಗೊಂಡ್ಬಿಟ್ಟಿದ್ರು. ರಾಮಣ್ಣ ಒಂದ್ಸಾರಿ ಪುಟ್ಟಸ್ವಾಮಿಗೆ ಫೋಟೋಗಳು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕಬೇಕು ಅಂತ ಹೇಳ್ತಾರೆ. ಆಗ ಪುಟ್ಟಸ್ವಾಮಿ ಏನು ಹೇಳ್ತಾನೆ ಗೊತ್ತಾ? ರಾಮಣ್ಣ, ನಿಮಗೆ ಜೀವಂತವಾಗಿ ಹೊಡೆದ್ಬಿಟ್ರೆ ಹೆಂಗೆ ಗೋಡೆ ಮೇಲೆ ಯೇಸು ಕ್ರಿಸ್ತನ ಮಾಡಿದ್ರಲ್ಲ, ಗೊತ್ತಾಯ್ತೇನೆ? ರಾಮಣ್ಣನಿಗೆ ಜೀವಂತವಾಗಿ ಗೋಡೆಗೆ ಹೊಡೆದು ಬಿಡೋದು, ಮೊಳೆ ಹೊಡೆದು ಬಿಡೋದು. ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಮೊಳೆ ಹೊಡೆದು ಬಿಟ್ರೆ ಹೆಂಗೆ ಅಂತ ಹೇಳ್ತಾರೆ. ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಪುಟ್ಟಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ. ನಾನು ಸಾರಿಗೆ ಮಂತ್ರಿ ಆಗಿದ್ನಲ್ಲ, ನಮ್ಮ ಮನೆಗೆ ಬರಬೇಕಾದ್ರೆ 2 ಕಾರ್ ತುಂಬ ಜನಗಳು ಕರ್ಕೊಂಡು, 2 ಕಾರ್ ತುಂಬ ಮನೆಗೆ ಬರೋದು. ನಾನು ಏನು ಮಾಡೋದು, ಮನೆಗೆ ಬರ್ತಿದ್ದೆಲ್ಲ ಮಾತಾಡಿಸುವೆ. ರೇವಣ್ಣನು ಚೆನ್ನಾಗಿದ್ರು ಅವನ ಜೊತೆಯಲ್ಲಿ. ಬಹಳ ಚೆನ್ನಾಗಿದ್ರು. ವಿಶ್ವನಾಥ್ನು ಚೆನ್ನಾಗಿದ್ದ. ವಿಶ್ವನಾಥ ಅಂತ ಹೇಳ್ತಾರಲ್ಲ ಮಾಜಿ ಮಂತ್ರಿ, ಅವನು ಚೆನ್ನಾಗಿದ್ದ ಪುಟ್ಟಸ್ವಾಮಿ ಜೊತೆಯಲ್ಲಿ. ಅವನು ಕಂಡ್ರೆ ಎಲ್ಲ ಎದುರ್ಕೊಳ್ಳೋರು. ಒಂದ್ಸಾರಿ ನಾನು MLA ಆಗಿದ್ದೆ. ಬಂದು ನನಗೆ ಎದುರಿಸಕ್ಕೆ ಶುರು ಮಾಡ್ದ. ಆಮೇಲೆ ನನ್ನ ಹೆಂಡತಿಗೆ ಕಾಗದನೇ ಬರೆದ್ಬಿಟ್ಟ, ನೀನು ಮುಂಡಿ ಆಗ್ಬಿಡ್ತೀಯ, ನಿನ್ನ ಗಂಡನಿಗೆ ಹೇಳು ಅಂತೇಳಿ ಬರೆದ್ಬಿಟ್ಟ, ಕಾಗದನೇ ಬರೆದ್ಬಿಟ್ಟ. ನಾನೇನು ಎದುರ್ಕೊಳ್ಳಿಲ್ಲ.
ಹೆದರ್ಕೊಳ್ಳಿಲ್ಲ. ಅವ್ನಿಗೆ ಹೇಳಿದೆ ಪುಟ್ಟಸ್ವಾಮಿಗೆ, ನೋಡಪ್ಪ ಪುಟ್ಟಸ್ವಾಮಿ, ನಾನೇನು ಹೆದರ್ಕೊಳ್ಳೋ ಮನುಷ್ಯ ಅಲ್ಲ, ಸಾವಿಗೆಲ್ಲ ಹೆದರ್ಕೊಳ್ಳಲ್ಲ ನಾನು. ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ, ಆಗ ಹುಟ್ಟೋದ್ನ ಇವನು ಕೃಷ್ಣಪ್ಪ ಹುಟ್ಟೋದ್ನ ನಾನು ಭಾಳ ಬುದ್ಧಿವಂತಿಕೆ ಮಾಡಿ, ಜನರಲ್ ಎಲೆಕ್ಷನ್ ಇತ್ತು, ಅವನು ಯಾರ ಜೊತೆ ಇದ್ದ ಅಂತಂದರೆ ಕೊತ್ವಾಲ್ ರಾಮಚಂದ್ರ, ನಮ್ಮ ಮಾವ ಹೇಳ್ತಾ ಇದ್ದ, ನಮ್ಮ ಮಾವ ಒಬ್ಬ ಮೆಂಬರು, ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು. ಕೊತ್ವಾಲ್ ರಾಮಚಂದ್ರನ ಕುಳ್ಳಿಸ್ಕೊಂಡು ಒತ್ತಾಕಬಿಟ್ಟಿದ್ದ ಓಟು, ಅವ್ನಿಗೆ ಗೆದ್ದಿದ್ದದು. ಇನ್ನೊಂದು ಎಲೆಕ್ಷನ್ ಬಂತು, ಈಗ ಶ್ರೀನಿವಾಸ ನಗರ ಅಂತ ಹೇಳ್ತೀವಲ್ಲ, ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ. ನಾನು ಹೋಗಿ ಪುಟ್ಟಸ್ವಾಮಿಗೆ ನನ್ನ ಜೊತೆ ಚೆನ್ನಾಗೂ ಇದ್ದ, ಮತ್ತು ಹಿಂದ್ಗಡೆ ಎಲ್ಲ ಏನು ಬೇಕೋ ಎಲ್ಲರೂ ಮಾಡೋಣ ನಂಗೆ ಎದುರ್ಸೋಕ್ಕೆ. ಆಮೇಲೆ ಪುಟ್ಟಸ್ವಾಮಿಗೆ ಹೇಳಿದೆ ನಾನು, ನೋಡಪ್ಪ ನೀನು ಒಬ್ಬನೇ ನಿಷ್ಠೂರ ಆಗ್ಬೇಕು ಹೋಗ್ಬೇಡಯ್ಯ, ರಾಜಿ ಮಾಡೋಣ ಬಿಡು, ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ನಿಲ್ಲಿಸ್ತೇ ಹೋಗಿ. ಜನರಲ್ ಎಲೆಕ್ಷನ್ನು, ಕುರುಬರ ಸಂಘದ ಎಲೆಕ್ಷನ್ನು, ಅಧ್ಯಕ್ಷರಿಗೆ ನಿಂತ್ಕೊಬಿಟ್ಟಿದ್ದಾವ, ಅಧ್ಯಕ್ಷಗಿರಿ ನಿಂತ್ಕೊಬಿಟ್ಟಿದ್ದ. ಆಮೇಲೆ ಮಾಡಿಸ್ತೆ ನಾನು. ಆಮೇಲೆ ಏನು ಮಾಡಿದೆ ಅಂತಂದರೆ, ಒಂದು ಕೆಲಸ ಮಾಡೋಣಪ್ಪ, ನಾವು ಡೈರೆಕ್ಟರ್ಗಳನ್ನ ನಾಮಿನೇಟ್ ಮಾಡೋಣ, ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ, ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ನಗರದವರು ಮಾಡು ಅಂತ ಹೇಳಿದೆ. ಆಗ 10 ಜನನ ಏನೋ ಡೈರೆಕ್ಟರ್ ಮಾಡೋದ, ಇನ್ನು ಉಳಿದು ಒಂದೊಂದು ಜಿಲ್ಲೆಗೆ ಇದ್ದಿಬ್ಬರು ಅಂತೇಳಿ, ಆಗ 28 ಜಿಲ್ಲೆನೋ 27 ಜಿಲ್ಲೆನೋ ಇದ್ದವು. ಎರಡೆರಡು ಡೈರೆಕ್ಟರ್ಗಳನ್ನ ಮಾಡೋದು, ನಮ್ಮದು ಮೆಜಾರಿಟಿ ಆಗೋಯ್ತು. ಆಮೇಲೆ ನಾನು ಇವನು ಮಲ್ಲಪ್ಪ ಸತ್ತೋಗ್ಬಿಟ್ಟಿದ್ದಾರೆ ಪಾಪ, ದಾವಣಗೆರೆ ಮಲ್ಲಪ್ಪ, ಅವನಿಗೆ ಪುಟ್ಟಸ್ವಾಮಿ ವಿರುದ್ಧ ನಿಲ್ಲಿಸ್ತೆ ಕಷ್ಟಪಟ್ಟು, ಇದಕ್ಕೆ ನಡುಗನು ಪುಟ್ಟಸ್ವಾಮಿ ವಿರುದ್ಧ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಕತೆ ಇತಿಹಾಸ ಇದೆಲ್ಲ ಸತ್ಯ, 100ಕ್ಕೆ 100 ಸತ್ಯ. ಯಾರು ಇಲ್ಲ ಅಂತ ಹೇಳ್ಬಿಡ್ಲಿ, ಎಲ್ಲ ಇಲ್ಲಿ ಸಾಕ್ಷಿ ಇರ್ತಕ್ಕಂಥವ್ರು ಕಾಂತರಾಜು, ಇವನು ಒಬ್ಬ ಇದ್ದ, ಯಾರು ಕೃಷ್ಣಪ್ಪ ಇದ್ದ, ಮುಕ್ಕಡಪ್ಪ ಬದುಕಿದ್ದಾನೆ ಇನ್ನ. ಆಮೇಲೆ ಚಾಮರಾಜಪೇಟೆ ಎಂಥವನವನು ಸಿದ್ಲಿಂಗಯ್ಯ ಕೂತು. ಆಮೇಲೆ ಸಿದ್ಲಿಂಗಯ್ಯ ಇದ್ದ, ನಗರ ಪಾಲಿಕೆಯಲ್ಲಿ ಇದನ್ನೆಲ್ಲ ಯಾರು ದಾಸಪ್ಪ ಅಂತ ಹೇಳ್ತಾನೋ, 4th ಕ್ಲಾಸ್ ಎಂಪ್ಲಾಯಿ ಇದ್ನಲ್ಲಯ್ಯ. ಮಾಸ್ತಿ ಸಾವ್ಕಾರ್ ವೆಂಕಟಸ್ವಾಮಿ ಮತ್ತೆ ಮುಕ್ಕಡಪ್ಪ. ಆಮೇಲೆ ನಮ್ಮ ದೇವನಹಳ್ಳಿಯವನು ಇಂಜಿನಿಯರ್ ಇದ್ನಲ್ಲ, ಯಾರು ನಾಗಣ್ಣ. ಇವರಿಷ್ಟು ಜನ ನಾವೆಲ್ಲ ಮಾತಾಡ್ಕೊಂಡು ಪುಟ್ಟಸ್ವಾಮಿನ ಹೊರ ಹಾಕೋದು ಹೆಂಗೆ ಅಂತ ಯೋಚನೆ ಮಾಡಿದೆ. ಪುಟ್ಟಸ್ವಾಮಿನ ಹೊರ ಹಾಕೋದು ಹೇಗೆ ಅಂತ ಯೋಚನೆ ಮಾಡಿದೆ. ಎಲೆಕ್ಷನ್ ನಡೀಲಿಯಪ್ಪ ಅಂತಂದ್ರೆ, ನೋಡಪ್ಪ ಮಲ್ಲಪ್ಪ ನಿಂತ್ಕೊಬಿಟ್ಟಿದ್ದಾನೆ, ಎಲೆಕ್ಷನ್ಗೆ ಅವ್ನು ತೆಗಿಯಲ್ಲ ಅಂತ ಇದ್ದಾನೆ, ಎಲೆಕ್ಷನ್ ನಡೀಲಿ. ಕೃಷ್ಣಪ್ಪ ಇದ್ನಲ್ಲ, ಆ ಕೃಷ್ಣಪ್ಪ ಇವನು ಜನರಲ್ ಸೆಕ್ರೆಟರಿ, ನಿಲ್ಲಿಸ್ತೆ. ಆರ್ ಕೃಷ್ಣಪ್ಪ ಅಲ್ಲ ಮಲ್ಲಪ್ಪ ಅಧ್ಯಕ್ಷ. ಎಲೆಕ್ಷನ್ ನಡೀತು ಅಂತಂದಾಗಲೇ ಕೋರ್ಟ್ ಕೊಟ್ಟೋದ ಇವನು, ಕೋರ್ಟ್ನಲ್ಲಿ ನಮ್ಮ ಪರವಾಗಾಯಿತು. ಆಮೇಲೆ ಆಗ DCP ಈ ಭಾಗದಲ್ಲಿ ಪೊಲೀಸ್, ನಮ್ಮ ಮೈಸೂರು ಜಿಲ್ಲೆಯವನು ಇದ್ದ, ಭರಣಿ ಸುಭಾಷ್ ಭರಣಿ ಅಂತ ಇದ್ದ. ಆ ಸುಭಾಷ್ ಭರಣಿಗೆ ಹೇಳಿ ಹಳೆ ಕೇಸ್ನಲ್ಲೇ ಒಂದು ಪುಟ್ಟಸ್ವಾಮಿಗೆ ಎದುರಿಸಿ ಮಾಡುವಂತ ಹೇಳಿದೆ ನಾನು.
ಶುಭ ಸ್ಮರಣೆಗೆ. ಗೊತ್ತಾಯ್ತೇನ್ರಿ ಸ್ವಾಮೀಜಿ? ನಿಮಗೆ ಗೊತ್ತಾಯ್ತಾ? ನಿಮಗೆ ಗೊತ್ತಿಲ್ಲ, ಕತೆ ಗೊತ್ತಿಲ್ಲ, ಏನಿಲ್ಲ ನಿಮಗೆ. ಏನೋ ಹೇಳ್ತಾ ಇದ್ದೀರಿ, ವಿಶ್ವನಾಥ ಮಾಡ್ದ. ವಿಶ್ವನಾಥ ಏನು ಮಾಡಿದನು? ಏನೂ ಮಾಡಿಲ್ಲ. ಅವನ ಜೊತೆ ಸೇರ್ಕೊಂಡಿದ್ದ ಪುಟ್ಟಸ್ವಾಮಿ ಜೊತೆಗೆ. ನಿಮಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ. ನಾನು ಆಗ ಸೋತಿದ್ದೆ. ವಿಶ್ವನಾಥ ಎಮ್ ಎಲ್ ಎನೇ ಇದನ್ನೇ ಏನೋ ಗೊತ್ತಿಲ್ಲ, ಆಗ ಸೋತಿದ್ದ ಏನೋ ಗೊತ್ತಿಲ್ಲ. ಅವನಿಗೆ ಕರ್ಕೊಬಂದು ನಾನೇ ಆಗೋದು ಬೇಡ ಅಂತ ಹೇಳಿ, ನನ್ನೇ ಆಗಿದ್ರೆ ಯಾರು ಬೇಡ ಅಂತಿರಲಿಲ್ಲ. ನಾನೇ ಕನಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕೊಬಂದು ಅವನ್ನ ಅಧ್ಯಕ್ಷ ಮಾಡಿದೆ. ಅವನು ಬಂದದ್ದು ಬಿಜಾಪುರಕ್ಕೆ, ಬೀದರ್ಗೆ, ಎರಡೇ ಜಿಲ್ಲೆಗಳಿಗೆ ಬಂದದ್ದು. ನಾನು ನನ್ನ ಕಾರು 777 ಕಾರ್ ಇತ್ತು ಒಂದು. ಆ 777 ಕಾರ್ನಲ್ಲಿ AC-ನೂ ಇರಲಿಲ್ಲ. ಕಾರ್ನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿ ವಸೂಲು ಮಾಡಿದೆ. ದುಡ್ಡು ವಸೂಲು ಮಾಡಿ 92ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು. ಗೊತ್ತಾಯ್ತಾ? ಗುರುಪೀಠ ಉದ್ಘಾಟನೆ ಆದದ್ದು 92 ಫೆಬ್ರವರಿ 6ನೇ ತಾರೀಕು. 9 ತಾರೀಕು 8/9. ಬಂಗಾರಪ್ಪ ಮುಖ್ಯಮಂತ್ರಿಯಾಗ ಬಂಗಾರಪ್ಪನ ಮನೆಗೆ ಕರೆಯಕ್ಕೆ ಹೋಗಿದ್ದ. ಬಂಗಾರಪ್ಪನ ಮನೆಗೆ ಕರೆಯಕ್ಕೆ ಹೋಗಿದ್ದಾಗ ಅವನು 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪನವರು. ನಾನು ಬೇಡ ಅಂತೆ. 1 ರೂಪಾಯಿನೂ ಯಾರ ಹತ್ರನೂ ತಗೊಳ್ಳಲ್ಲ. ನಾವು ಕುರುಬರಿಗೆ ಶಕ್ತಿ ಇದೆ ಮಾಡೋಕ್ಕೆ ಅಂತೇಳಿ ಸುಮಾರು. ಆಮೇಲೆ ಕೋಡೆ ಊಟ ಹಾಕ್ಸಕ್ಕೆ ಬಂದಿದ್ದ. ಅಲ್ಲಿ ಕಾಗಿನೆಲೆಯಲ್ಲಿ ಊಟ ಹಾಕ್ಸಕ್ಕೆ ಸುಮಾರು 5 ಲಕ್ಷ ಜನ ಸೇರಿದ್ರು. ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ. ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ದೋ. ಅಪ್ಪ ಎಲ್ಲರಿಗೂ ಹಾಕೋಕ್ಕಾಗಲಿಲ್ಲ, ಅದು ಬೇರೆ ಪ್ರಶ್ನೆ. ಎಲ್ಲರಿಗೂ ಹಾಕೋಕ್ಕಾಗಲಿಲ್ಲ. ಬಟ್ ಅವರೇ ಜನ ಬಂದಿದ್ರು. ನಾವೇನು ಒಂದು ವೆಹಿಕಲ್ ಮಾಡಿರಲಿಲ್ಲ, ಏನಿಲ್ಲ. ಅವರೇ 5 ಲಕ್ಷ ಜನ ಬಂದಿದ್ರು. ಹೈಯೆಸ್ಟ್. ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್, ಡಿಫೆನ್ಸ್ ಮಿನಿಸ್ಟ್ರು, ಅವ್ರನ್ನ ಕರೆಸ್ತೋ. ಅವ್ರ ಉದ್ಘಾಟನೆ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅವರ ಅಧ್ಯಕ್ಷತೆ. ಅದನ್ನು ಮಾಡಿದ್ದು ಅಲ್ಲಿ ಉದ್ಘಾಟನೆ ಆಯಿತು. ಅದು ಉದ್ಘಾಟನೆ ಆದಮೇಲೆ ಎಂತ ತಾರಕಾನಂದಪುರಿ ಸ್ವಾಮೀಜಿ ಅವರು ನಂಜನಗೂಡಿನವರು. ಅವ್ರನ್ನ ಕರ್ಕೊಬಂದು ಅವ್ರನ್ನ ಮೊದಲನೇ ಗುರುಗಳು ಮಾಡೋದು. ಅವ್ರನ್ನ ಮೊದಲನೇ ಗುರುಗಳು. ಆಮೇಲೆ ನೀವೆಲ್ಲ ಆದದ್ದು. ಮೊದಲನೇ ಗುರುಗಳು ಮಾಡೋದು. ಒಂದು ವೇಳೆ ಕುರುಬರ ಸಂಘ ಇಂಟರ್ಫಿಯರ್ ಆಗದೆ ಹೋಗಿದ್ರೆ, ನಾನು ಇಂಟರ್ಫಿಯರ್ ಆಗದೆ ಹೋಗಿದ್ರೆ ಅವತ್ತೇ ಈ ಕುರುಬರ ಸಂಘ ಇರ್ತಾ ಇರಲಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲ. ಕುರುಬರ ಸಂಘ ಉಳ್ಕೋಬೇಕಾದ್ರೆ ನಾನು ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ಅದು ಮಾಡಬೇಕು ಅಂತೇಳಿ ಮಾಡಿದ್ದು. ನನಗೆ ಎದುರಿಸಿ ನನ್ನ ಎದುರುಗಡೆ ಪಾಪ ನೀಲಿ ವೆಂಕಟಸ್ವಾಮಿ ಅಂತ ಇದ್ರು, ಮೆಂಬರ್ ಆಗಿದ್ರು ಕುರುಬರ ಸಂಘಕ್ಕೆ. ಅವನು ಲೆಕ್ಕ ಕೇಳಿದ ಪುಟ್ಟಸ್ವಾಮಿಗೆ. ನೀಲಿ ವೆಂಕಟಸ್ವಾಮಿ ರೇವಣ್ಣನಿಗೆ ಗೊತ್ತು, ದಪ್ಪಗಿದ್ದ ಕುಳ್ಳಿಗೆ, ಯಾವಾಗಲೂ ಬಿರಿಯಾನಿ ತಿನ್ನನು. ಅವನು ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳಿದತ್ತಿಗೆ, ನೀಲಿ ವೆಂಕಟಸ್ವಾಮಿಗೆ ಚಾಮರಾಜಪೇಟೆ ಹುಡುಗ ಇನ್ನೂ ಇದ್ದಾನ, ಅವೊಬ್ಬ ಪುಟ್ಟಸ್ವಾಮಿ ಜೊತೆ ಇರ್ತಿದ್ನಲ್ಲ ಮಾದೇವ್, ಇನ್ನೂ ಇದ್ದಾನ.
ಆ ಹುಡುಗನ ಕರೆದು ಮದುವ ನೋಡಿ ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ತಾವನೆ, ಲೆಕ್ಕ ಕೊಡಿಯಪ್ಪ ಅಂತಂದ್ರೆ ಹೇಳ್ಬಿಟ್ಟು ಅವನು ಅನಾಮತ್ತಾಗಿ ಎತ್ಕೊಂಡ್ಬಿಟ್ಟು ಹುಡುಗರು ಕುಸ್ವಾಮಿ ಕಡೆಯವರು. ನೀಲಿ ವೆಂಕಟಸ್ವಾಮಿಗೆ ನಿನಗೆ ಗೊತ್ತಿಲ್ಲ ಒತ್ತು ಪ್ರಕಾಶ್, ಇವೆಲ್ಲ ತಿಳ್ಕೊಂಡು ನೀನು. ಅನಾಮತ್ತಾಗಿ ಎತ್ಕೊಂಡ್ಬಿಟ್ಟವರು, ಚೆನ್ನಾಗಿ ಹೊಡೆದ್ಬಿಟ್ರು ಅವನಿಗೆ. ನೀಲಿ ವೆಂಕಟಸ್ವಾಮಿಗೆ ಚೆನ್ನಾಗಿ ಹೊಡೆದ್ಬಿಟ್ರು. ಎಲ್ಲ ಎದುರವರು, ಕುಸ್ವಾಮಿ ಕಂಡ್ರೆ ಎಲ್ಲ ಎದುರವರು. ಕುಸ್ವಾಮಿ ಜೊತೆಗೆ ವಿಶ್ವನಾಥ ಸೇರ್ಕೊಂಡಿದ್ದ. ನಾನು ಆಮೇಲೆ ಮಾಡಿ ಮಲ್ಲಪ್ಪನ ನಿಲ್ಲಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿ, ಕೃಷ್ಣಪ್ಪನ ನಿಲ್ಲಿಸಿ, ಅವರು ಇನಾನಿಮಸ್ ಆಗಿ ಎಲೆಕ್ಷನ್ ಆಗೋಯ್ತು. ಬರಲೇ ಇಲ್ಲ ಕುಸ್ವಾಮಿ ಎಲೆಕ್ಷನ್ ಮಾಡೋದು. ಆಮೇಲೆ ಈ ನಮ್ಮ ಯಾರು ಪೊಲೀಸ್ DCP ಯಾರು ಭರಣಿ ಕರೆದು ಕುಸ್ವಾಮಿಗೆ ಹೇಳಿದ, ನೋಡಪ್ಪ ಇನ್ನೊಂದು ಸಾರಿ ಏನಾದ್ರೂ ಆ ಕಡೆ ಹೋದ್ರೆ, ಗಾಂಧಿನಗರಕ್ಕೆ ಏನಾದ್ರು ಹಾಸ್ಟೆಲ್ ಅಂತ ಹೋದ್ರೆ ನಿನ್ನನ್ನು ಒಳಕ್ಕೆ ಹಾಕ್ಬಿಡ್ತೀವಿ ಅಂತ ಎದುರಿಸಿದ ಮೇಲೆ ಬಿಟ್ಬಿಟ್ಟ. ಆಮೇಲೆ ಸತ್ತು ಹೋದ ಅಂತ ಬಿಟ್ಕೊಳ್ಳೋಣ. ಕುಸ್ವಾಮಿ ಸತ್ತು ಹೋದ. ಅದಾದಮೇಲೆ ಮಲ್ಲಪ್ಪ ಅಧ್ಯಕ್ಷ, ಕೃಷ್ಣಪ್ಪ ಜನರಲ್ ಸೆಕ್ರೆಟರಿ, ಅದು ಆದ್ದು ಅವರು. ಆಮೇಲೆ ಬೇರೆಯವರೆಲ್ಲ ಆಗಿದ್ದಾರೆ. ಆಮೇಲೆ ರಾಮಚಂದ್ರಪ್ಪ ಭಾಳ ದಿನದ ಮೇಲೆ ಬಂದದ್ದು. ನೀನು ಆಮೇಲೆ ಬಂದೆ, ಭಾಳ ಮೇಲೆ ಬಂದದ್ದು ನೀನು. ಈ ಕುರುಬರ ಸಂಘನೇ ಇಲ್ಲಿ ಹೋಗಿದ್ರೆ ಏನು ಬರ್ತಿದ್ರಿ ನೀನು? ಇಲ್ಲಿ ಬರ್ತಿದ್ರಿ? ಎಲ್ಲಿ ಬರ್ತಿದ್ರಿ? ಕುರುಬರ ಸಂಘ ಅವತ್ತು ಉಳಿಸ್ತೆ. ಆಮೇಲೆ 99ರಲ್ಲಿ ಸೋತ್ಬಿಟ್ಟೆ ನಾನು. ಅಲ್ಲ, 89ರಲ್ಲಿ ಸೋತಿದ್ದೆ. ಆಗ ಈ ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿ ಜಾಗ ಇದೆಯಲ್ಲ, ಆ ಜಾಗನ ರಾಮಣ್ಣ ಯಾರಿಗೂ ಲೀಸ್ ಕೊಟ್ಬಿಟ್ಟಿದ್ದ. ಆ ಲೀಸ್ನವನು ಸಾಲ ತಗೊಬಿಟ್ಟವನೆ, ಲೆಸ್ಸಿ ಸಾಲ ತಗೊಬಿಟ್ಟವನೆ. ಅವನು ಬೇಲಿ ಹಾಕೋದು ಶುರು ಮಾಡ್ದ. ರಾತ್ರಿ ಹೊತ್ತು ಮುಕ್ಕಡಪ್ಪ ಅವ್ರನ್ನೆಲ್ಲ ಕಳಿಸಿ ಬೇಲಿ ಕಿಳಿಸಾಕಿಸ್ಬಿಟ್ಟೆ. ಬೇಲ್ಸಿ ಕಿಳಿಸಾಕ್ಸಿ ಆದಿಕೇಶೂರು ಅಂತ ಇದ್ದ, ಅವನಿಂದ ತಗೊಂಡಿದ್ದ. ಅವನು ಯಾರು? ಅವನು ಕ್ರಿಶ್ಚಿಯನ್ ಇದ್ನಲ್ಲ ಒಬ್ಬ, ದಾಸ್ ಹತ್ರ ತಗೊಂಡಿದ್ದ. ದಾಸ್ ಹತ್ರದಿಂದ ಇವನಿಗೆ ಸಬ್ಲೀಸು ಆದಿಕೇಶೂಲಿಗೆ. ಆದಿಕೇಶುಲು ಬೇಲಿ ಹಾಕಕ್ಕೆ ಶುರು ಮಾಡಿಬಿಟ್ಟಿದ್ದ. ನಾ ಎಲ್ಲ ಕೆಲಸ ಹಾಕಿಸ್ಬಿಟ್ಟು ಆದಿಕೇಶುಲಿಗೆ ಫೋನ್ ಮಾಡಿದೆ, ನೀನು ಹೊರಗಡೆಯಿಂದ ಬಂದಿರೋನು, ಬಿ ಕೇರ್ಫುಲ್, ಇದು ಕುರುಬರ ಜಾಗ. ಎಂಥ ದೇವಸ್ಥಾನಗಳು, ಬೀರ್ಲಿಂಗೇಶ್ವರ ಬೀರಪ್ಪನ ದೇವಸ್ಥಾನದ ಭಕ್ತರ ಜಾಗ ಇದು. ಆನೇಕಲ್ ತಾಲೂಕು, ಸಂಪಗೇಳಿ, ಆನೆಗೆ ತಾಲೂಕು. ಆ ಜಾಗ ಬೇಲಿ ಕಿಲ್ಸಾಕಿಸದೆ ಹೋಗಿದ್ರೆ ಆದಿಕೇಶುಲು ಬಗ್ತಾ ಇರಲಿಲ್ಲ. ಆದಿಕೇಶುಲಿಗೆ ಫೋನ್ ಮಾಡಿದೆ ನಾನು, ಎದುರಿಸಿದೆ. ಆದಿಕೇಶುಲಿಗೆ ಎದುರಿಸಿ ಆ ಜಾಗ ಉಳಿಸಿದ್ದು. ಇವತ್ತು ಆ ಜಾಗನೂ ಉಳಿತಿರ್ಲಿಲ್ಲ. ಆದಿಕೇಶುಲು ಎಲ್ಲ ಹೊಡ್ಕೊಬಿಟ್ಟಿದ್ದನು ಜಾಗನ. ಇದು ನೋಡ್ರಿ, ಗೊತ್ತಾಯ್ತಲ್ಲ ನಿಮಗೆಲ್ಲ. ದಿಸ್ ಇಸ್ ದಿ ಹಿಸ್ಟ್ರಿನೇ ತಿರ್ಸಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಗುರುಪೀಠದ ಅಧ್ಯಕ್ಷ ವಿಶ್ವನಾಥನ ಅಧ್ಯಕ್ಷ ಮಾಡಿದವನು ನಾನು. ರಾಜ್ಯನೆಲ್ಲ ಸುತ್ತಿದವನು ನಾನು ಮುಕ್ಕಡಪ್ಪ, ಆಮೇಲೆ ಸಾವುಕಾರ ಸಿದ್ಲಿಂಗಯ್ಯ, ಆಮೇಲೆ ಎಂಥವನು ಮುನ್ಸಿಪಾಲಿಟಿ ಇದ್ದಲ್ಲ ಮಾಸ್ತಿ. ಇಷ್ಟು ಜನ ಸುತ್ತಿದ್ದು. ಈಶ್ವರಪ್ಪ ಇದನ್ನಲ್ಲ, ಒಂದ್ಸರಿ
ನಾವು ಶಿವಮೊಗ್ಗಕ್ಕೆ ಹೋದೋ. ಶಿವಮೊಗ್ಗದಲ್ಲಿ ಪಾಪ ಅವರು ಯಾರು ಇದರಲ್ಲಿ ಯಾರು ತಿಮ್ಮಯ್ಯ ಮತ್ತು SR ತಿಮ್ಮಯ್ಯ ಅವರು 300 ರೂಪಾಯಿನ ಏನೋ ಕೊಡೋಕೆ ಒಪ್ಕೊಂಡ್ರು. ಈಶ್ವರಪ್ಪನು ಬಂದಿದ್ದ. ನಾವು ಇನ್ನೊಂದು ಸಾರಿ ದುಡ್ಡು ವಸೂಲು ಮಾಡೋಕ್ಕೆ 2ನೇ ಸಾರಿ ಹೋದೋ. ಆಗ ಈಶ್ವರಪ್ಪ ಆಬ್ಸೆಂಟು, ತಪ್ಪಿಸ್ಕೊಂಬಿಟ್ಟ ಗಿರಾಕಿ. ಈಶ್ವರಪ್ಪ ಗಿರಾಕಿ ತಪ್ಪಿಸ್ಕೊಂಬಿಟ್ಟ. ಆಮೇಲೆ ಪಾಪ ಅವ್ರು 300 ರೂಪಾಯಿ ಕೊಟ್ಟರು. ಇಡೀ ರಾಜ್ಯದಲ್ಲೆಲ್ಲ ಎಲ್ಲ ಜಿಲ್ಲೆಯವರು ಕೊಟ್ಟು, ತಾಲೂಕುಗಳಲ್ಲಿ ಕೊಟ್ಟು ಸುಮಾರು 30 ಲಕ್ಷ 47 46 46 ಲಕ್ಷ ಸ್ವಾಮೀಜಿಗೆ ಗುರುಪೀಠ ಮಾಡಿ, ಅಧ್ಯಕ್ಷರು ಮಾಡಿ, ಸ್ವಾಮೀಜಿ ಮಾಡಿ ಅವ್ರಿಗೆ ಅಷ್ಟು ಕ್ಯಾಶನ್ನು ಕೊಟ್ಟರು. ಅಷ್ಟು ಕ್ಯಾಶ್ ಕೊಟ್ಟು ಆಮೇಲೆ ಆ ಸ್ವಾಮೀಜಿ ಕಳ್ಕೊಂಡ್ರು ಅನ್ನೋದು ಸುದ್ದಿ ಆಯಿತು. ಅದ್ಮೇಲೆ ನಾವೇನು ಕೇಳಕ್ಕೆ ಹೋಗಿಲ್ಲ, ಸುಮ್ಮನಾಗ್ಬಿಟ್ಟು ಸ್ವಲ್ಪ ವಸೂಲು ಮಾಡಿ ಮಾಡಿದ್ರು, ಆಯಿತು. ಇದಾದಮೇಲೆ ಇವ್ರನ್ನೆಲ್ಲ ನಾವು ಇವರು ಬೆಂಗಳೂರು ವಿಭಾಗಕ್ಕೆ, ಇವರು ಮೈಸೂರು ವಿಭಾಗಕ್ಕೆ ಅವ್ರ ಹೆಸರೇನು ಶಿವಾನಂದಪುರಿ, ಆಮೇಲೆ ಇವರು ಗುಲ್ಬರ್ಗ ಡಿವಿಷನ್ನು ಸಿದ್ದರಾಮಾನಂದಪುರಿ ಅವ್ರದ್ದು ಮಾಡಿದ್ರು. ಸೊ ಇದು ಗುರುಪೀಠದ ಇತಿಹಾಸ, ಗೊತ್ತಾಯ್ತಾ? ಗುರುಪೀಠ ನಾನು ಮಾಡಿದೆ ಅಂತ ಈ ಸ್ವಾಮೀಜಿಗೆ ಎದುರಿಸ್ತಾ ಇದ್ದರಂತೆ. ಎಂಥದ್ದು ನಿರಂಜನಾನಂದಪುರಿ ಸ್ವಾಮೀಜಿಗೆ ಗುರುಪೀಠ ನಾನು ಮಾಡಿದೆ ಅಂತ ಎದುರಿಸ್ತಾ ಇದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್. ಇತಿಹಾಸನ ತಿರ್ಚಕ್ಕೆ ಹೋಗಬಾರ್ದು, ಯಾರು ಇತಿಹಾಸ ತಿರ್ಸ್ಬಾರ್ದು. ಇತಿಹಾಸ ಹೆಂಗಿದೆ ಹಂಗೆ ಹೇಳ್ಬೇಕು. ರೇವಣ್ಣ ಹೇಳಪ್ಪ ನೀನು, ರೇವಣ್ಣ ಹೇಳಯ್ಯ, ನಿನಗೂ ಗೊತ್ತಿದೆ, ಸ್ವಲ್ಪ ಇತಿಹಾಸ ಎಲ್ಲ ಗೊತ್ತಿದೆ, ಹೇಳೋಲ್ಲ ಇವ, ಎದುರ್ಕೊಂಡು ಹೇಳೋಲ್ಲ, ಎದುರ್ಕೊಂಡು ಇವೆಲ್ಲ ಸುಮ್ಮನೆ 1992 ಫೆಬ್ರವರಿ 9ನೇ ತಾರೀಕು ಗುರುಪೀಠ ಅಧಿಕೃತವಾಗಿ ಘೋಷಣೆ ಆಯಿತು. ಅವತ್ತು ನಾವೆಲ್ಲ ಸೇರಿ, ನಾನು ವಿಶ್ವನಾಥ ಎಲ್ಲ ಸೇರಿ ಅವತ್ತೇನಂತ ಘೋಷಣೆ ಮಾಡೋದು ಅಂತಂದರೆ, ಬರೀ ಕುರುಬರು ಮಠ ಅಲ್ಲ, ಎಲ್ಲ ಹಿಂದುಳಿದವರ ಮಠ, ದಲಿತರ ಮಠ ಅಂತ ಹೇಳಿ ಹೇಳಿದ್ರು. ಯಾಕೆ ಅವತ್ತು ಅದೇ ದಲಿತರು, ಆಮೇಲೆ ಹಿಂದುಳಿದ ಮಠಗಳೆಲ್ಲ ವಾಲ್ಮೀಕಿ ಮಠ ಆಯಿತು, ಬೇರೆ ಹಿಂದುಳಿದ ಮಠ ಆಯಿತು, ಅವೆಲ್ಲ ಮಠಗಳೆಲ್ಲ ಆದವರು. ಅಲ್ಲಿವರೆಗೆ ಮಠಗಳು ಇರಲಿಲ್ಲ. ಕುರುಬರು ಮಠ ಆದಮೇಲೆ ಬೇರೆಯವರೆಲ್ಲ ಮಠಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅದಿರಲಿ, ಭಾಳ ಸಂತೋಷ. ಯಾಕೆ ಮಠ ಮಾಡೋದು ಅಂತಂದರೆ, ಕುರುಬರನ್ನೆಲ್ಲ ಒಗ್ಗೂಡಿಸ್ಬೇಕು, ಒಂದು ಒಗ್ಗಟ್ಟನ್ನು ಮಾಡಬೇಕು. ಎರಡನೇದು ಶಿಕ್ಷಣ ಸೊಯ್ಯಬೇಕು, ಶಿಕ್ಷಣ ಸಂಸ್ಥೆಗಳಾಗಬೇಕು, ಸಂಘಟನೆ, ಶಿಕ್ಷಣ, ಹೋರಾಟ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಶಿಕ್ಷಣ, ಸಂಘಟನೆ, ಹೋರಾಟ, ಇವು ಮೂರನ್ನು ಮಾಡಲಿಕ್ಕೋಸ್ಕರವಾಗಿ ಇವನ್ನ ಮಾಡಿದ್ದು, ಮಠ ಮಾಡಿದ್ದು. ನನಗೆ ವೈಯಕ್ತಿಕವಾಗಿ ನಿಜ ಹೇಳಬೇಕು ಅಂತಂದರೆ, ನಾನು ಮೌಢ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರೋನಲ್ಲ. ಅದಕ್ಕೆ ಮೌಢ್ಯ ನಿರೋಧಕ
ಒಂದು ಕಾಯ್ದೆಯನ್ನು ಮಾಡಿದೋ ನಾವು ಮೊದಲಿನಿಂದ ಮನುವಾದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಮೊದಲಿನಿಂದ ಮನುವಾದಕ್ಕೆ ವಿರುದ್ಧ ಇರ್ತಕ್ಕಂಥವ್ರು, ಮೊದಲಿನಿಂದ RSSಗೆ ವಿರುದ್ಧ ಇರ್ತಕ್ಕಂಥವ್ರು. ಯಾಕಂತಂದ್ರೆ ಅವರು ಸನಾತನವಾದಿಗಳು, ಮನುವಾದಿಗಳು. ಅದಾಗಬಾರ್ದು. ಯಾಕಂತಂದ್ರೆ ಜಾತಿಯನ್ನು ಒಡೆದು, ಆಮೇಲೆ ಸಮಾಜವನ್ನು ಒಡೆದು ಜಾತಿಗಳನ್ನು ಮಾಡಾಕ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಾಡಿದವ್ರು ಯಾರು? ಇವತ್ತು ಸಮಾಜದಲ್ಲಿ ನಾವು ರೇವಣ್ಣನಿಗೆ ಗೊತ್ತಿರಬೇಕು, ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದೇ ಅದಕ್ಕೋಸ್ಕರ, ಅಸಮಾನತೆಯನ್ನು ತೊಡೆದಾಕಬೇಕು ಅನ್ನೋ ಕಾರಣಕ್ಕೋಸ್ಕರ. ಅಸಮಾನತೆಯನ್ನು ತೊಡೆದಾಕಬೇಕು ಅಂತ ಇವತ್ತು ಆ ಜಾತಿ ವ್ಯವಸ್ಥೆ ಮಾಡದೇ ಹೋಗಿದ್ರೆ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ ಸಮಾಜದಲ್ಲಿ. ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು, ಭಾಗ್ಯಗಳನ್ನು ಮಾಡಿದ್ದು ಅದಕ್ಕೋಸ್ಕರ. ನನ್ನ ಅನುಭವದಿಂದ ಮಾಡಿದ್ದು. ನಾನು ನಮ್ಮ ಹೈಸ್ಕೂಲ್ ನಾನು ಪ್ರೈಮರಿ ಸ್ಕೂಲ್ ಓದುವಾಗ ನಮ್ಮ ಮನೆಯಲ್ಲಿ ಒಬ್ಬರು ಪಕ್ಕದ ಮನೆಯಲ್ಲಿ ಇದ್ದರು. ಅವರು ಬಡವರು ಪಾಪ, ಅವರು ಬೇರೆ ಜಾತಿಯವರು, ನಾನು ಅವ್ರ ಹೆಸರೆಲ್ಲ ಹೇಳಕ್ಕೆ ಹೋಗಲ್ಲ. ಅವರು ಮನೆಯಲ್ಲಿ ಏನಾದರೂ ಕಾಯಿಲೆ ಬಂದರೆ, ಮಕ್ಕಳಿಗೆ ಕಾಯಿಲೆ ಬಂದರೆ ನಮ್ಮ ಮನೆ ಹತ್ರ ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕೊಂಡಿರೋರು. ನಮ್ಮ ಹತ್ರ ನೀರಾವರಿ ಜಮೀನಿತ್ತು, 6 ಎಕರೆ ಇತ್ತು ಆ ಕಾಲದಲ್ಲಿ. 6 ಎಕರೆ ಜಮೀನಿತ್ತು ನಮ್ಮ ಹತ್ರ, ನೀರಾವರಿ ಜಮೀನು. ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನನೂ ಮಾಡೋದು. ನಮ್ಮಮ್ಮ ಹೇಳ್ತಿದ್ಲು, ಅಹಿಂದ ವರ್ಗದ ಎಲ್ಲ ಜನರಿಗೂ ಕೂಡ ಮಾಡಿದ್ದೀವಿ. ಈಗ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಬಸ್. ನೀವೆಲ್ಲ ಕಾರ್ನಲ್ಲಿ ಬರೋರು ಇವರೆಲ್ಲ. ಏನಮ್ಮ ಡಾಕ್ಟ್ರೇ, ಕಾರ್ನಲ್ಲೆಲ್ಲ ಬರೋದು ನೀನು? ಕಾರ್ನಲ್ಲಿ ಬರೋರು ಎಲ್ಲ ಮಹಿಳೆಯರಿಗೂ ಕೂಡ 7 ಕೋಟಿ ಜನಸಂಖ್ಯೆ ಇದೆ ದೇಶದಲ್ಲಿ, ಈ ರಾಜ್ಯದಲ್ಲಿ. 7 ಕೋಟಿನಲ್ಲಿ 3.25 ಕೋಟಿ ಮಹಿಳೆಯರಿಗೆ ಫ್ರೀಯಾಗಿ ಬಸ್ನಲ್ಲಿ ಓಡಾಡಕ್ಕಂತ ಮಾಡಿರೋದು. ನನ್ನ ಹೆಂಡತಿನೂ ಸೇರಿ, ರೇವಣ್ಣ ಹೆಂಡತಿನೂ ಸೇರಿ. ಹೆಂಡತಿ ಈಚಿ ಸತ್ತೋಗಿದ್ದಾರೆ, ನಿಧನ ಆಗಿದ್ದಾರೆ. ಮೊದಲು ನಾನು ಹೇಳಿದ್ದು, ನಾವು ಮಾಡುವಾಗ ಆಮೇಲೆ 2,000 ರೂಪಾಯಿ ಮಹಿಳೆಯರಿಗೆ ಫ್ರೀಯಾಗಿ, 1,24,00,000 ಮಹಿಳೆಯರಿಗೆ ಫ್ರೀಯಾಗಿ 200 ರೂಪಾಯಿ. ಅದು ಎಲ್ಲ ಜಾತಿ ಇದೆ, ಎಲ್ಲ 2,000 ರೂಪಾಯಿ ತಿಂಗಳಿಗೆ, 2,000 ರೂಪಾಯಿ. ಬಿಜೆಪಿಯವರು ತಗೋಬಹುದು, JDSನವರು ತಗೋಬಹುದು. ಆಮೇಲೆ ಎಲ್ಲ ಜಾತಿಯವರು ಕೂಡ. ಆಮೇಲೆ ನಾನು ನೋಡಿ ಯಾವತ್ತೇ ಜಾತಿ ಮಾಡಿಲ್ಲ, ಮಾಡೋದು ಇಲ್ಲ, ಜಾತಿ ಮಾಡಲ್ಲ, ಮಾಡೋದು ಇಲ್ಲ. ಆದರೆ ಯಾವ ಜಾತಿ ಹಿಂದುಳಿದಿದ್ದಾವೆ ಅವರಿಗೆ ವಿಶೇಷ ಶಕ್ತಿ ಕೊಟ್ಟು ಮೇಲಕ್ಕೆ ಎತ್ತಕ್ಕಂಥ, ಎಲ್ರಿಗೂ ಸಮಾನತೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಲಿಂಗಾಯತರಲ್ಲಿರ್ತಕ್ಕಂಥ ಬಡವರು, ಒಕ್ಕಲಿಗರಲ್ಲಿರ್ತಕ್ಕಂಥ ಬಡವರು, ಬ್ರಾಹ್ಮಣರಲ್ಲಿರ್ತಕ್ಕಂಥ ಬಡವರು, ಹುಡುಗರಲ್ಲಿರ್ತಕ್ಕಂಥ ಬಡವರು, ಎಲ್ಲ ಜಾತಿಯವರಿಗೂ ಕೂಡ ಮಾಡ್ತೀವಿ. ನಮಗೆ ಎಲ್ಲರೂ ಒಳಗೊಂಡಂಥ ಸಮಾಜ ಆಗಬೇಕು ಹೊರತು ಬರೀ ಕುರುಬರೇ ಮುಂದುವರೆದ್ರೆ ಪ್ರಯೋಜನ ಆಗೋದಿಲ್ಲ. ಕುರುಬರು ಮುಂದುವರಿಬೇಕು, ಬೇರೆಯವರು ಮುಂದುವರಿಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ.
ಜಾತಿ ಗಣತಿ ಮಾಡ್ತಾ ಇದ್ದೀವಿ ಕೂತ್ಗಡೆ. ನೋಡಿ, ಕಾಂತರಾಜ್ ಅವರು ಒಂದು ವರದಿ ಕೊಟ್ಟಿದ್ರು 1992ನಲ್ಲಿ, 92ನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಜಡ್ಜ್ಮೆಂಟ್ ಕೊಟ್ಟರು. ಆ ಜಡ್ಜ್ಮೆಂಟ್ ಆರ್ಗ್ಯುಮೆಂಟ್ ಮಾಡುವಾಗ ಕೇಳಿದ್ರು ಲಾಯರ್ಗಳಿಗೆ, ನಿಮಗೇನು ಡಾಟಾ ಇದೆ ಅಂತ ಹೇಳಿ, ಅಥೆಂಟಿಕೇಟೆಡ್ ಡಾಟಾ ಏನು ನಿಮಗೆ. ಅದಕ್ಕೆ ನಾನು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿ ಹಿಂದುಳಿದವರಿಗೆ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ದು ಅದಕ್ಕೋಸ್ಕರ. ಆಮೇಲೆ 10 ವರ್ಷ ಆಗ್ಬಿಟ್ಟಿತ್ತು. 10 ವರ್ಷದ ನಂತರ ಕೆಲವರೆಲ್ಲ ವಿರೋಧ ಮಾಡಿದ್ರು. ಅದು ಉದ್ದೇಶಪೂರ್ವಕ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಕೆಲವರೆಲ್ಲ ವಿರೋಧ ಮಾಡಿದ್ರು. ಅದಕ್ಕೆ ಇನ್ನೊಂದು ಕಮಿಷನ್, ಇನ್ನೊಂದು ಬ್ಯಾಕ್ವರ್ಡ್ ಕ್ಲಾಸ್ ಆಯೋಗಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀನಿ ಹಿಂದುಳಿದವರು. ಅದು ಬಹುಶಃ ಈಗ ಮುಗೀತಾ ಇದೆ, ಈ ತಿಂಗಳು ಕೊನೆ ಇಲ್ಲ, ಇದು ಎಂಥದ್ದು ಆನ್ಲೈನಲ್ಲಿ ಮಾಡಿ ಈ ತಿಂಗಳು ಕೊನೆ ಮುಗಿದ ತಕ್ಷಣ ಬಹುಶಃ ಆ ರಿಪೋರ್ಟನ್ನು ತೆಗೆದೇ ಮಾಡ್ತೀವಿ. ಅದು ಬರೀ ಹಿಂದುಳಿದವ್ರಿಗಲ್ಲ, ಇಡೀ ಸಮಾಜಕ್ಕೆ ಅದನ್ನು ಮಾಡ್ತಕ್ಕಂಥ. ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. ನಾನು ಸ್ವಾತಂತ್ರ್ಯ ಬಂದಾಗಲೇ ಹುಟ್ಟಿದವನು, ಸ್ವಾತಂತ್ರ್ಯ ಪೂರ್ವದಲ್ಲೇ ಹುಟ್ಟಿರೋನು. ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನನಗೆ, ಡೇಟ್ ಆಫ್ ಬರ್ತ್ ಇಷ್ಟೇ ತಾರೀಕು ಅಂತ ಗೊತ್ತಿಲ್ಲ. ಮೇಷ್ಟು ಬರ್ಕೊಂಡಿರೋದು. ಅವ್ರು ಏನು ಬರ್ಕೊಂಡಿದ್ದಾರೆ ಅಂದರೆ 3 ಆಗಸ್ಟ್ 1947 ಅಂತ ಬರ್ಕೊಂಡವ್ರೆ. ಅದೇ ಡೇಟ್ ಆಫ್ ಬರ್ತ್ ನನಗೆ. ಈ ರಾಜ್ಯದ ಜನ ಪ್ರೀತಿಸ್ತಾರೆ ನನಗೆ. ಎಲ್ಲ ಜಾತಿಯವರು ಪ್ರೀತಿಸ್ತಾರೆ, ಎಲ್ಲ ವರ್ಗದವರು ಪ್ರೀತಿಸ್ತಾರೆ, ಎಲ್ಲ ಧರ್ಮದವರು ಪ್ರೀತಿಸ್ತಾರೆ. ನೀವು ಪ್ರೀತಿಸ್ತೀರಿ. ನಾನು ಇಡೀ ಸಮಾಜಕ್ಕೆ ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಮಾಜಕ್ಕೂ ಋಣಿಯಾಗಿದ್ದೇನೆ, ಇಡೀ ಸಮಾಜಕ್ಕೂ ಋಣಿಯಾಗಿದ್ದೇನೆ. ಜಾತಿಗಳಲ್ಲ, ಎಲ್ಲ ಜಾತಿಗಳು ಅವ್ರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಯಾರಿಗೆ ಜಾಸ್ತಿ ಹಿಂದುಳಿದಿದ್ರೆ ಅವ್ರಿಗೆ ಜಾಸ್ತಿ, ಯಾರಿಗೆ ಸ್ವಲ್ಪ ಮುಂದುವರೆದಿದ್ರೆ ಅವ್ರಿಗೂ ಕೂಡ ಇರ್ತದೆ. ಒಟ್ಟಾರೆಯಾಗಿ ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ಕೂಡ ಹೀಗೆ ಇರಬೇಕು. ಈಗ 45 ವರ್ಷ ಬೆಂಬಲ ಕೊಟ್ಕೊಂಡು ಬಂದಿದ್ದೀರಿ. 45 ವರ್ಷಗಳು. ನಾನು ಮಂತ್ರಿಯಾಗೇ 41 ವರ್ಷ ಆಗೋಯ್ತು. 83ನೇ ಇಸ್ವಿನಲ್ಲಿ 78ರಲ್ಲೇ ತಾಲೂಕು ಬೋರ್ಡ್ ಮೆಂಬರ್ ಆದದ್ದು ನಾನು 1978ನಲ್ಲಿ. ಅಲ್ಲಿಂದ ಈಚೆಗೆ ಜನಗಳ ಸಂಪರ್ಕ ಇದೆ, ಜನಗಳ ಜೊತೆ ಇದ್ದೀನಿ, ಜನಗಳ ಆಶೀರ್ವಾದ ಇದೆ. ಅದರಿಂದ ಮುಂದೆನೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ. ಈ ಹಾಸ್ಟೆಲ್ಲು ಆಗಲಿ, ಇದಕ್ಕೆ ಕನಿಷ್ಠ ಪಕ್ಷ 35-40 ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ. 50 ನೀವು ನೋಡೋಣ, ಸ್ವಲ್ಪ ಕಡಿಮೆಗೆ ಲೆಕ್ಕ ಹಾಕೋಣ. ಅದರಲ್ಲಿ ಬರ್ತಕ್ಕಂಥದ್ದನ್ನ ಅಷ್ಟು ಹಣನ ಹಾಸ್ಟೆಲ್ ಮಾಡಲಿಕ್ಕೆ, ಮತ್ತು ಬಾಡಿಗೆಯಿಂದ ಬರ್ತಕ್ಕಂಥದ್ದು, ಬೇರೆ ಇದರಿಂದ ಬರ್ತಕ್ಕಂಥ 6 ಫ್ಲೋರ್ ಇರ್ತದೆ. 6 ಫ್ಲೋರು, 3 ಫ್ಲೋರು ಅಥವಾ 2 ಫ್ಲೋರು ಹಾಸ್ಟೆಲ್ಗೆ, 3 ಫ್ಲೋರು ಎಂಥದ್ದು ಕಮರ್ಷಿಯಲ್ಲು, ಇನ್ನು ಎಂಥದ್ದು ಇದು ಬೇಸ್ ಇರ್ತದೆ. ಆ ಬೇಸ್ನಲ್ಲಿ ಪಾರ್ಕಿಂಗು, ಇವೆಲ್ಲ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತದೆ. ಇದರಿಂದ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಕುರುಬರ ಸಂಘದವರಿಗೆ ಇದನ್ನು ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳ್ತಕ್ಕಂಥ ಸಲಹೆಯನ್ನು ಕೂಡ ಕೊಟ್ಟು, ಆಮೇಲೆ
ನಿಮಗೆ ಸುರೇಶ್ಗೆ ಎಲ್ಲ ಮುಖಂಡರುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.